ಓಕೆ, ಇವತ್ತು ನನಗನ್ಸುತ್ತೆ ಭಾರತ ದೇಶದಲ್ಲಿ ಮಕ್ಕಳು ಅನಿವಾರ್ಯವಾಗಿ ಅವರ ಭವಿಷ್ಯವನ್ನ ಏನು ತೊಂದರೆ ಆಗ್ತಾ ಇತ್ತು ಕೇಂದ್ರ ಸರ್ಕಾರದಿಂದ, ಇವತ್ತು ಅವರ ಹೋರಾಟದ ಮೂಲಕ ಒಂದು ಪಕ್ಷಾತೀತವಾಗಿ ಯುವಕರು ಅವರ ಹೋರಾಟದಲ್ಲಿ ಜಯವನ್ನ ಕಂಡಿದ್ದಾರೆ. ಏನು ಧರ್ಮೇಂದ್ರ ಪ್ರಧಾನ್ ಅವರು ಶಿಕ್ಷಣ ಸಚಿವರಿದ್ದಾರೆ, ಅವ್ರು ರಿಸೈನ್ ಮಾಡಿದ್ದಾರೆ ಅಂತ ಹೇಳಿ ಈಗ ಮಾಹಿತಿ ಬಂತು. ಇದು ಇನ್ನು ಮುಂಚೆನೆ ಮಾಡಬೇಕಾಗಿತ್ತು. ಅವ್ರಿಗೆ ಏನಾದ್ರು ನಿಜವಾಗ್ಲೂ ಮರ್ಯಾದೆ ಗೌರವವನ್ನು ಉಳಿಸ್ಕೊಳ್ಳೋದು ಆಗ್ಬೇಕು ಅಂತಿದ್ರೆ. ಆದ್ರೆ ಇವತ್ತು ಯಾರು ಈ ಹೋರಾಟಕ್ಕೆ ಇಡೀ ಭಾರತ ದೇಶದಲ್ಲಿ ಪಕ್ಷಾತೀತವಾಗಿ ಬಿಜೆಪಿಯವರು ಕೆಲವು ಹೋರಾಟ ಮಾಡಿದ್ದಾರೆ, ಅವ್ರ ಮಕ್ಕಳು ಕೂಡ ಅಲ್ಲಿ ಹೋಗಿದ್ದಾರೆ, ಬಹಳ ಬೇಕಾದವರು ಎಲ್ಲರೂ ಕೂಡ ಹೋಗಿರೋದ್ರಿಂದ ಅವ್ರಿಗಿದು ಜಯ ಬಂದಿದೆ. ಆದ್ರೆ ನನಗನ್ಸ್ತದೆ ಇದು ಇಲ್ಲಿಗೆ ನಿಲ್ಬಾರ್ದು. ಏನು ಜಂತರ್ ಮಂತರಲ್ಲಿ ಮಕ್ಕಳ ಮೇಲೆ ಲಾಠಿ ಪ್ರಹಾರವನ್ನ ಮಾಡಿದ್ದಾರೆ, ಅದನ್ನು ಕೂಡ ಏನು ಮಾತನ್ನು ಕೊಟ್ಟಿದ್ದಾರೆ, ಅವ್ರು ಯಾರ್ಯಾರು ತಪ್ಪಿಸ್ತಿದ್ದಾರೆ. ಯಾಕೆಂದ್ರೆ ಕಾನೂನನ್ನ ಯಾರು ಬೇಕಾದ್ರೆ ಕೈಗೆ ತಗೊಳ್ಳೋದಕ್ಕಾಗೋದಿಲ್ಲ. ಅದನ್ನ ಯಾರ್ಯಾರು ಆ ಮಕ್ಕಳಿಗೆ ಹೊಡೆದಿರೋದಿರ್ಬೋದು, ಗಾಯ ಆಗಿರ್ಬೋದು, ಮನಸ್ಸಿಗೆ ನೋವಾಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಅವ್ರಿಗೆ ತೊಂದರೆ ಕೊಟ್ಟಿದ್ದಾರೆ, ಅವ್ರ ಬೇಡಿಕೆಗಳೇನಿದಾವೆ ಅದೆಲ್ಲದೂ ಕೂಡ ಕೇಂದ್ರ ಸರ್ಕಾರದವರು ಅದಕ್ಕೆ ಸ್ಪಂದನೆ ಮಾಡಿ ಅವರಿಗೆ ಉತ್ತರವನ್ನ ಕೊಡಬೇಕಾಗತ್ತೆ. ಆದ್ರೆ ನಾನು ಈ ಸಂದರ್ಭದಲ್ಲಿ ಒಬ್ಬ ಶಿಕ್ಷಣ ಸಚಿವನಾಗಿದ್ದು, ಯಾಕೆಂದ್ರೆ 3 ವರ್ಷ ನಾನು ಕೆಲಸ ಮಾಡಿದ್ದೀನಿ, ನನಗೆ ಗೊತ್ತಿದೆ. ಯಾಕೆಂದ್ರೆ ಯಾವತ್ತೂ ಅಷ್ಟೇ ಮಕ್ಕಳು ಅವರು ಜೀವನದಲ್ಲೆಲ್ಲ ಓದ್ಕೊಂಡು ಕಷ್ಟಪಟ್ಟು ಓದ್ಕೊಂಡಿರ್ತಾರೆ, ರಿಸಲ್ಟ್ ಬಂದ ತಕ್ಷಣ ಅವ್ರಿಗೆ ಏನೋ ಒಂದು ಭವಿಷ್ಯದ ಮೇಲೆ ಇಟ್ಟಿರ್ತಾರೆ. ಆದ್ರೆ ಈ ತರ ಬಂದು ಒಂದು ನೀಟ್ ಲೀಕೇಜು ಆಗಿ ಏನೋ ಕ್ವೆಶ್ಚನ್ ಪೇಪರ್ ಲೀಕೇಜ್ ಆದ ತಕ್ಷಣ ಅವ್ರ ಭವಿಷ್ಯನ ಹಾಳಾಗೋಗ್ಬಿಡುತ್ತೆ. 30 ಜನರು ತೀರ್ಕೊಂಡು ಹೋದ್ರು ಇಡೀ ಭಾರತ ದೇಶದಲ್ಲಿ. ನನಗನ್ಸುತ್ತೆ ಕೇಂದ್ರ ಸರ್ಕಾರದವ್ರು ಅವ್ರಿಗೆ ಏನಾದ್ರು ಗೌರವ ಇದ್ದಾರೆ. ಯಾಕೆಂದ್ರೆ ಇದು ಫೆಡರಲ್ ಸಿಸ್ಟಮ್ ಅಲ್ಲಿ ಎಲ್ಲರ ಜೊತೆನೂ ಕೂಡ ನಾನು ಇದ್ದಾಗ್ಲೂ ಹೇಳ್ತಾ ಇದ್ದೆ, ನೀಟು ವಿರುದ್ಧನೇ, ನಾವು ಯಾವತ್ತೂ ಕೂಡ ನೀಟ್ ವಿರುದ್ಧ ಇದ್ವಿ. ರಾಜ್ಯ ಸರ್ಕಾರಗಳನ್ನ ಕರಿಬೇಕು, ಎಲ್ಲ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ, ಇಡೀ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ರಾಜ್ಯದವ್ರನ್ನ ಕರೆದು ಯಾವ ರೀತಿ ನಾವು ಮಾಡಬೇಕು, ಹೆಂಗ್ ಮಾಡಬೇಕು ಅಂತ ಕೇಳಿದಾಗ, ಯಾಕೆಂದ್ರೆ ಇಲ್ಲೆಲ್ಲ ಕೂಡ ನಾವು 3 ಎಕ್ಸಾಮ್ ಮಾಡಿದೀವಿ ಒಂದೇ ವರ್ಷ, ನಿಮ್ಗೆಲ್ಲರಿಗೂ ಗೊತ್ತಿದೆ, ರಿಸಲ್ಟ್ ಕೂಡ ಕೊಟ್ಟಿದೀವಿ. ನಾವು ಎಲ್ಲರನ್ನು ಕರೆದು ಮಾತಾಡಿದಾಗ ಅದು ಒಳ್ಳೆ ರೀತಿಯಲ್ಲಿ ಅದು ಉತ್ತರವನ್ನು ಕೊಡಕ್ಕೆ ಅನುಕೂಲ ಆಗುತ್ತೆ. ಇವತ್ತು ಇವ್ರು ಕೊಟ್ಟಿದ್ದಾರೆ. ನನಗನ್ಸುತ್ತೆ ಈ ಬಿಜೆಪಿ ಕೇಂದ್ರ ಸರ್ಕಾರದವರು ಇಷ್ಟು ದುರಾಡಳಿತ ಮಾಡಿ ಒಂದು ದುರಹಂಕಾರದಲ್ಲಿ ಏನಿತ್ತು ಅದು ಈ ದೇಶದ ಭವಿಷ್ಯದ ಮಕ್ಕಳು ಅವರಿಗೆ ಸೊಕ್ಕನ್ನ ಮುರಿತಾ ಇದ್ದಾರೆ ಅಂತ ಹೇಳಿದ್ರೆ ಸಾಕು. ಇನ್ನು ಮೇಲೆ ಅವ್ರ ಡೌನ್ ಫಾಲ್ ಸ್ಟಾರ್ಟ್ ಆಗಿದೆ. ಹೋರಾಟದ ಹಾದಿಯನ್ನು ತಪ್ಪಿಸ್ತಾ ಇದಾರೆ ಅಂತ ಒಂದಷ್ಟು ಜನ ಇವತ್ತು ಬೆಂಗಳೂರಲ್ಲಿ ಪ್ರತಿಭಟನೆ ವೇಳೆ ಕಾರ್ಯಕರ್ತರ ಭಿತ್ತಿಪತ್ರ ಇಡೋದು, ಆಮೇಲೆ ಪೊಲೀಸರು ನೀವು ಏನ್ ಮಾಡ್ಕೊತೀರಾ ಇಲ್ಲ, ಏನಾಗ್ತದೆ ಇಂಥ ಹೋರಾಟದಲ್ಲಿ ಕೆಲವು ಸತಿ ಪಾಪ ಅವರು ಸಿಜೆಪಿ ಅವರು ಏನು ಹೋರಾಟ ಮಾಡ್ತಾ ಇದ್ರು, ನೀವು ಯಾವ್ದೇ ತರದ ತೊಂದರೆ ಕೊಡಬೇಡಿ. ಈಗ ನಿಮ್ಗೂ ಅಷ್ಟೇ ಮೇನ್ ಸ್ಟ್ರೀಮ್ ನೀವೆಲ್ಲರೂ ಹೋದಾಗ ಕೆಲವರು ನಿಮ್ಮ ವಿರುದ್ಧ ಎಲ್ಲ ಘೋಷಣೆ ಕೂಗಿ ನಿಮಗೆಲ್ಲ ಆಚೆ ಹಾಕಿದ್, ಇದೆಲ್ಲದೂ ಕೂಡ ಆಗಬಾರದು ಪ್ರಜಾಪ್ರಭುತ್ವದಲ್ಲಿ. ಅದು ನಿಮ್ಮ ಫ್ರೀಡಮ್ ಇರ್ತದೆ. ಆದ್ರೆ ಇಂಥ ಅವಕಾಶಗಳು ನೀವು ಸೇರಿ ಅಂತದ್ ಕೊಡಬಾರ್ದು. ಅವಾಗ ಏನಾದ್ರು ತಪ್ಪಾದ್ರೆ ಆಡಳಿತ ಮಾಡೋರಾಗ್ಲಿ, ನೀವು ಪತ್ರಿಕಾ ಮಾಧ್ಯಮದವ್ರು ಇರ್ಲಿ, ಆಡಳಿತ ಮಾಡೋರು ಇರ್ಲಿ, ಮತ್ತೆ ಆಫೀಸರ್ಸ್ ಇರ್ಲಿ, ಇದೇನಾದ್ರು ಮಾಡಿದ್ರೆ ಯುವಕರು ಈ ದೇಶದೊಳಗೆ ಹೇಳ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅದು ಆಗಬಾರ್ದು. ಹಾದಿ ತಪ್ಪಿಸ್ತಕ್ಕಂಥದ್ದನ್ನ ಮಾಡಿದ್ರು. ಮೊನ್ನೆ ಎಲ್ಲ ನಾವು ನೋಡಿದಾಗ ಅವರು ಲಾರಿಯಲ್ಲಿ ಕಲ್ಲಿಟ್ಟಿರೋದು, ಮತ್ತೆ ಅವ್ರ ಗಾಡಿ ಹಾಳಾಗಿರೋದನ್ನ ತಂದು ಹಿಂದಿರ. ಬಟ್ ನನಗನ್ಸುತ್ತೆ ಈ ದೇಶದ ಯುವಕರು ಬಹಳ ಬುದ್ಧಿವಂತರಿದ್ದಾರೆ. ಯಾವ ರೀತಿ ಅವ್ರಿಗೆ ಪಾಠವನ್ನು ಕಲಿಸಬೇಕು ಅದು ಕಲಿಸ್ತಾರೆ. ಆದ್ರೆ ಇನ್ನು ಕೂಡ ಬರೀ ಇದೊಂದೇ ಇಲಾಖೆ ಅಲ್ಲ, ಯಾವ ಇಲಾಖೆಯಲ್ಲಿ ಇವರು ದುರಹಂಕಾರವನ್ನ ತೋರಿಸ್ತಾ ಇದ್ದಾರೆ. ಅದೆಲ್ಲದೂ ಕೂಡ ಬೀದಿಗೆ ತರಬೇಕಾಗ್ತದೆ. ಜನರಿಗೆ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಂಡು ಸರ್ಕಾರಕ್ಕೆ ಪ್ರಶ್ನೆ ಮಾಡೋ ಹಕ್ಕು ಅವ್ರಿಗಿರ್ತದೆ. ಯಾವ ಬೆರಳಿಂದ ಮತ ಹಾಕಿದವರು ಆ ಬೆರಳನ್ನ ಇವತ್ತು ಫ್ರಾಕ್ಚರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಈ ದೇಶದ ದುರಂತ ಏನಿದೆ ಅಂತ ಹೇಳಿದ್ರೆ ಇವತ್ತು ಉತ್ತರ ಇವತ್ತು ಸಿಕ್ಕಿದೆ. ಈ ಯುವಕರಿಗೆ ಹೋರಾಟ ಆಗಿದೆ. ದೇವರು ಒಳ್ಳೇದಾಗ್ಲಿ, ಈ ದೇಶಕ್ಕೂ ಒಳ್ಳೇದಾಗ್ಲಿ. ಅದೆಲ್ಲ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಕೇಂದ್ರ ನಾಯಕರು ಏನಿದ್ದಾರೆ ಅವ್ರು ಮಾಡ್ತಾರೆ. ಅವ್ರು ಏನ್ ತೀರ್ಮಾನ ತಗೊಳ್ತಾರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸವನ್ನ ಮಾಡ್ಕೊಂಡು ಹೋಗ್ತಕ್ಕಂಥ ಸಂಪ್ರದಾಯ ನಮ್ಮಲ್ಲಿದೆ. ಓಕೆ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.